ಎಲ್ಲರಿಗೂ ನಮಸ್ಕಾರಗಳು. ನನ್ನ ಚಾನಲ್ ನೋಡಿ ಪ್ರೋತ್ಸಾಹಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಕಥೆಯ ಸಂದೇಶ: ಕಡುಮೋಹ ಕುರುಡುತನಕ್ಕೆ ಕಾರಣ. ಒಬ್ಬ ಗುರುವಿಗೆ ಒಬ್ಬ ತರುಣ ಶಿಷ್ಯನಿದ್ದನು. ಅವನಿಗೆ ಒಳ್ಳೆಯ ಕೆಲಸ, ಸುಂದರ ಹೆಂಡತಿ, ಸಂಸಾರ ಎಲ್ಲವೂ ಇತ್ತು. ಒಂದು ದಿನ ಗುರು ಸತ್ಸಂಗದಲ್ಲಿ ಪ್ರೇಮ ಮತ್ತು ಮೋಹ ಎರಡರಲ್ಲಿಯೂ ಅಂತರವಿದೆ. ಶುದ್ಧ ಪ್ರೇಮದಲ್ಲಿ ಸ್ವಾರ್ಥ ಭಾವನೆ ಮತ್ತು ಬಂಧನವಿಲ್ಲ. ಆದರೆ ಮೋಹದಲ್ಲಿ ಬಂಧನ, ಸ್ವಾರ್ಥ, ಮಮಕಾರಗಳಿವೆ. ಸಂಸಾರದಲ್ಲಿರುವ ಮೋಹವನ್ನೇ ಪ್ರೇಮವೆಂದು ಎಲ್ಲರೂ ಭಾವಿಸುತ್ತಾರೆ ಎಂದರು. ಇದನ್ನು ಕೇಳಿದ ತರುಣ ಶಿಷ್ಯನು, ಗುರುಗಳೇ, ನೀವು ಹೇಳಿದ ಮಾತುಗಳನ್ನು ನಾನು ಒಪ್ಪುವುದಿಲ್ಲ. ನನ್ನ ಸಂಸಾರದಲ್ಲಿ ನನಗೆ ಸ್ವಾರ್ಥ ಕಾಣಿಸುವುದಿಲ್ಲ. ಎಲ್ಲರಲ್ಲಿಯೂ ಪ್ರೇಮ ಭಾವನೆ ಇದೆ. ಎಲ್ಲರಿಗೂ ನಾನೆಂದರೆ ತುಂಬ ಪ್ರೀತಿ ಎಂದನು. ಗುರುಗಳಿಗೆ ಅವನಿಗೆ ಸಂಸಾರದ ಮೋಹವನ್ನು ಯುಕ್ತಿಯಿಂದ ಅರ್ಥ ಮಾಡಿಸಬೇಕೆಂದು ತೋರಿತು. ಗುರುಗಳು, ನಾನು ಒಂದು ಮೂಲಿಕೆ ಕೊಡುವೆ. ಅದನ್ನು ನೀನು ತಿಂದರೆ ನಿನ್ನ ದೇಹ ಸ್ವಲ್ಪ ಸಮಯದವರೆಗೆ ನಿಶ್ಚಲವಾಗುತ್ತದೆ. ಆದರೆ ಬುದ್ಧಿ ಮತ್ತು ಇಂದ್ರಿಯಗಳು ಕೆಲಸ ಮಾಡುತ್ತಿರುತ್ತವೆ. ನಿನ್ನ ಮನೆಯವರು ನೀನು ಸತ್ತಿರುವೆ ಎಂದು ಭಾವಿಸುತ್ತಾರೆ. ನೀನು ಸತ್ತ ನಂತರ ಅಲ್ಲಿ ಏನು ನಡೆಯುತ್ತದೆ ಎಂದು ನಿನಗೆ ತಿಳಿಯುತ್ತದೆ ಎಂದರು. ಅದರಂತೆ ಅವನು ಮನೆಗೆ ಹೋಗಿ ಗುರುಗಳು ಕೊಟ್ಟ ಮೂಲಿಕೆ ತಿಂದು ಮಲಗಿದನು. ಮನೆಯವರೆಲ್ಲ ಅವನು ಸತ್ತನೆಂದು ಭಾವಿಸಿ ಶೋಕಿಸಿದರು. ಆಗ ಅವನ ಗುರುಗಳು ಅಲ್ಲಿಗೆ ಬಂದರು. ಮನೆಯವರು ಗುರುಗಳಿಗೆ, ಹೇಗಾದರೂ ಮಾಡಿ ನಮ್ಮ ಮಗನನ್ನು ಬದುಕಿಸಿ ಗುರುಗಳೇ ಎಂದು ಬೇಡಿಕೊಂಡರು. ಗುರುಗಳು, ಇವನಿಗೆ ಪ್ರಾಣ ನೀಡಿ ಬದುಕಿಸಬಹುದು. ಅದರ ಬದಲಿಗೆ ನಿಮ್ಮಲ್ಲಿ ಯಾರಾದರೂ ಒಬ್ಬರ ಪ್ರಾಣ ಬಲಿ ಕೊಡಬೇಕಾಗುತ್ತದೆ. ನಿಮ್ಮಲ್ಲಿ ಯಾರು ಪ್ರಾಣ ಕೊಡಲು ಸಿದ್ಧರಾಗಿದ್ದೀರಿ ಎಂದರು. ತರುಣನ ತಂದೆ, ನಾನು ಈ ಮನೆಯ ಯಜಮಾನ. ಎರಡನೇ ಮಗನ ಮದುವೆ ಜವಾಬ್ದಾರಿ ನನಗಿದೆ. ಹೇಗೆ ಈಗ ಪ್ರಾಣ ಕೊಡಲಿ ಎಂದನು. ತರುಣನ ತಾಯಿ, ಇವನು ನನ್ನ ಪ್ರೀತಿಯ ಮಗ. ಆದರೆ ಇಡೀ ಮನೆ ಕೆಲಸ ನನ್ನ ಮೇಲೆಯೇ ಇದೆ. ಎರಡನೇ ಮಗನ ಮದುವೆ ನೋಡಬೇಕು. ನಾನಿಲ್ಲದಿದ್ದರೆ ಹೇಗೆ ಎಂದಳು. ತರುಣನ ಹೆಂಡತಿ, ನಾನು ಸತ್ತರೆ ನನ್ನ ತಂದೆ ತಾಯಿಗೆ ದುಃಖವಾಗುತ್ತದೆ. ನನ್ನದು ಚಿಕ್ಕ ಪ್ರಾಯ. ಹೇಗೆ ನನ್ನ ಪ್ರಾಣ ನೀಡಲಿ ಎಂದಳು. ಅವನನ್ನು ತುಂಬ ಪ್ರೀತಿಸುತ್ತಿದ್ದ ಮನೆಯವರು ಯಾರೂ ತಮ್ಮ ಪ್ರಾಣ ನೀಡಲು ಮುಂದೆ ಬರಲಿಲ್ಲ. ಅವರ ಮಾತುಗಳೆಲ್ಲ ಅಲ್ಲಿ ಮಲಗಿದ್ದ ತರುಣನಿಗೆ ಚೆನ್ನಾಗಿ ಕೇಳಿಸುತ್ತಿತ್ತು. ಇಡೀ ಮನೆಯವರು ತನಗೆ ತೋರಿಸುತ್ತಿರುವುದು ಸ್ವಾರ್ಥಭರಿತ ಮೋಹ, ಅದು ಶುದ್ಧ ಪ್ರೇಮ ಅಲ್ಲ ಎಂದು ಅವನಿಗೆ ಅರ್ಥವಾಯಿತು. ಧೃತರಾಷ್ಟ್ರನ ಮಕ್ಕಳ ಮೇಲಿನ ಕಡುಮೋಹದಿಂದ ಅವರು ಮಾಡುವ ಅನ್ಯಾಯವನ್ನು ಸಹಿಸಿದನು. ಧೃತರಾಷ್ಟ್ರನು ಕಣ್ಣಿನ ದೃಷ್ಟಿಯಿಂದ ಕುರುಡನಾಗಿದ್ದನು. ಆದರೆ ಅವನ ಕಡು ಮೋಹವು ಅವನ ವಿವೇಕವನ್ನು ಕುರುಡು ಮಾಡಿತ್ತು ಎನ್ನಬಹುದು. ಅವನ ಅತೀ ಮೋಹ ಕುರುಕ್ಷೇತ್ರ ಯುದ್ಧಕ್ಕೆ ಒಂದು ಕಾರಣ ಎನ್ನಬಹುದು. ಮೋಹ ಒಂದು ತೋಟದ ಮಾಲೀಕನಂತೆ. ಮಾಲೀಕನು ತೋಟದ ಹೂವನ್ನು ಕಿತ್ತು ಹೂದಾನಿಯಲ್ಲಿ ಇಟ್ಟು ಸಂತಸ ಪಡುವನು. ಆದರೆ ಪ್ರೇಮ ತೋಟದ ಮಾಲಿಯಂತೆ. ಮಾಲಿ ತೋಟಕ್ಕೆ ನೀರು, ಗೊಬ್ಬರ ಹಾಕಿ ಹೂ ಬೆಳೆದಾಗ ಗಿಡದಲ್ಲೇ ಹೂವಿನ ಅಂದ ನೋಡಿ ಸಂತಸ ಪಡುವನು. ಅತಿಯಾದ ಮೋಹದಿಂದ ಸಂಬಂಧಗಳು ಹಾಳಾಗುತ್ತವೆ. ಪ್ರೇಮದಿಂದ ಸಂಬಂಧಗಳು ಶಾಶ್ವತವಾಗಿ ಇರುತ್ತವೆ. ನಿಸ್ವಾರ್ಥ ಶುದ್ಧ ಪ್ರೇಮ ಎಲ್ಲರಲ್ಲೂ ಬೆಳೆಸಿಕೊಳ್ಳೋಣ. ಈ ಚಿಕ್ಕ ಕತೆ ಮತ್ತು ಸಂದೇಶ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ಧನ್ಯವಾದಗಳು.